16 ದಿನದ ಅಂತರದಲ್ಲಿ ಜೋಡಿ ಗ್ರಹಣ. ಆಗಸ್ಟ್ 12ರಿಂದ 28 ಜಗತ್ತಿಗೆ ಹೊಸ ಭಯ. ಸ್ಪೇನ್ನಲ್ಲಿ ಅಗ್ನಿ ಪ್ರಳಯ. 121 ವರ್ಷಗಳ ಶಾಪ. ವಿಶ್ವ ವಿನಾಶದ ಸುಳಿವು ನೀಡಿತ ಕಾಡ್ಗಿಚ್ಚು. ರಕ್ತ ಸಿಕ್ತ ಮಧ್ಯಪ್ರಾಚ್ಯ. ದಿಕ್ಕೆಟ್ಟ ಮುಂಗಾರು. ಯುದ್ಧ ಜ್ವಾಲೆಯನ್ನೇ ಕೆರಳಿಸುತ್ತಾ ಜೋಡಿ ಗ್ರಹಣ. ಇದುವೇ ಈ ಹೊತ್ತಿನ ವಿಶೇಷ. ಜೋಡಿ ಗ್ರಹಣ ಡಬಲ್ ಕಂಟಕ. ನಾನು ಮಲ್ಲಿಕಾರ್ಜುನ್. ಬರೋ ಆಗಸ್ಟ್ ತಿಂಗಳ 12 ಮತ್ತು 28ನೇ ತಾರೀಕು ಸೂರ್ಯ ಮತ್ತು ಚಂದ್ರಗ್ರಹಣಗಳು ಜರುಗುತ್ತಿವೆ. ಈ ಜೋಡಿ ಗ್ರಹಣ ಬಂದಾಗಲೆಲ್ಲ ಜಗತ್ತಿನಲ್ಲೊಂದು ಅವ್ಯಕ್ತ ಭಯ ಆವರಿಸುತ್ತೆ. ಎಲ್ಲಿ ಏನಾಗಿ ಬಿಡುತ್ತೋ, ಅದ್ಯಾವ ಮಾಯದಲ್ಲಿ ಪ್ರಕೃತಿ ಕೆರಳಿ ನಿಲ್ಲುತ್ತೋ, ಅದೆಂಥ ಪ್ರಳಯಕ್ಕೆ ಸಿಲುಕಬೇಕಾದೀತೋ, ಗ್ರಹಗತಿಗಳು ನಮ್ಮ ಬದುಕಿನಲ್ಲಿ ಅದ್ಯಾವ ರೀತಿಯ ಆಟವಾಡಿ ಬಿಡುತ್ತೋ, ಹೀಗೆ ಅನೇಕ ಆತಂಕಗಳು ಹೆಚ್ಚಾಗುತ್ತೆ. ಇನ್ನು ಕಾಕತಾಳೀಯ ಎಂದರೆ ಸ್ಪೇನ್ ದೇಶದಲ್ಲಿ 121 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸ್ತಾ ಇದೆ. ಇದೇ ಹೊತ್ತಲ್ಲಿ ಶತಮಾನದಲ್ಲೇ ಕಂಡರಿಯದ ರೀತಿಯಲ್ಲಿ ಸ್ಪೇನ್ನಲ್ಲಿ ಕಾಡ್ಗಿಚ್ಚು ಅಟ್ಟಹಾಸವನ್ನ ಮೆರಿತಾ ಇದೆ. ಹಾಗಾದ್ರೆ ಈ ಜೋಡಿ ಗ್ರಹಣಕ್ಕೂ ಅಗ್ನಿ ನರ್ತನಕ್ಕೂ ನಂಟಿದೆಯಾ? ಇದು ಪ್ರಳಯದ ಸುಳಿವ? ಭಾರತಕ್ಕೇನು ಕಂಟಕ? ಈ ಸಂಬಂಧಪಟ್ಟ ಶಾಕಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. 16 ದಿನದ ಅಂತರದಲ್ಲಿ ಜೋಡಿ ಗ್ರಹಣ. ಆಗಸ್ಟ್ 12ರಿಂದ 28 ಜಗತ್ತಿಗೆ ಹೊಸ ಭಯ. ಸ್ಪೇನ್ನಲ್ಲಿ ಅಗ್ನಿ ಪ್ರಳಯ. 121 ವರ್ಷಗಳ ಶಾಪ. ವಿಶ್ವ ವಿನಾಶದ ಸುಳಿವು ನೀಡಿತ್ತ ಕಾಡ್ಗಿಚ್ಚು. ರಕ್ತ ಸಿಕ್ತ ಮಧ್ಯಪ್ರಾಚ್ಯ. ದಿಕ್ಕೆಟ್ಟ ಮುಂಗಾರು. ಯುದ್ಧ ಜ್ವಾಲೆಯನ್ನೇ ಕೆರಳಿಸುತ್ತ ಜೋಡಿ ಗ್ರಹಣ. ಪ್ರಿಯ ವೀಕ್ಷಕರೇ, ಬ್ರಹ್ಮಾಂಡದ ಆ ಕರಾಳ ಗರ್ಭದಲ್ಲಿ ಯಾವುದೋ ದೊಡ್ಡದಾದ ಅನಾಹುತವೊಂದಕ್ಕೆ ಸಿದ್ಧತೆ ಆರಂಭಗೊಂಡಿದೆಯಾ? ಇಂತಹದ್ದೊಂದು ಆತಂಕ ಹುಟ್ಟುವಂತೆ ಮಾಡಿರೋದು ಆಗಸ್ಟ್ 12 ಮತ್ತು 28ರಂದು ಜರುಗಲಿರೋ ಜೋಡಿ ಗ್ರಹಣ. ಇನ್ನೂ ಶಾಕಿಂಗ್ ಅಂದ್ರೆ ಸರಿಯಾಗಿ 121 ವರ್ಷಗಳ ನಂತರ ಸ್ಪೇನ್ ದೇಶದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಗೋಚರವಾಗ್ತಿದೆ. ಅದಾದ 16 ದಿನಕ್ಕೆ ಸರಿಯಾಗಿ ಚಂದ್ರಗ್ರಹಣ ಜರುಗಲಿದೆ. ಆದರೆ ಆ ಗ್ರಹಣದ ಕತ್ತಲೆ ಆವರಿಸುವುದಕ್ಕೂ ಮುನ್ನವೇ ಅಲ್ಲಿ ಪ್ರಕೃತಿ ಅಕ್ಷರಶಃ ರುದ್ರತಾಂಡವ ಶುರು ಮಾಡಿದೆ. ಇಡೀ ಶತಮಾನದಲ್ಲೇ ಕಾಣದಂತಹ ಭೀಕರ ಕಾಡ್ಗಿಚ್ಚು ಇಡೀ ಸ್ಪೇನನ್ನ ಸುಟ್ಟು ಬೂದಿ ಮಾಡ್ತಿದೆ. ನೋಡಿ, ಶತಮಾನದಲ್ಲೇ ಕಂಡು ಕೇಳಿರಿಯದ ಕಾಡ್ಗಿಚ್ಚಿಗೆ ಸಾವಿರಾರು ಎಕರೆ ಅರಣ್ಯ, ಮನೆಗಳು ಬೆಂಕಿಯ ಕೆನ್ನಾಲಗೆಗೆ ಸಿಲುಕಿ ಭಸ್ಮವಾಗ್ತಿವೆ. ಇದನ್ನ ಕಾಕತಾಳೀಯ ಅನ್ನಬೇಕಾ ಅಥವಾ ಜೋಡಿ ಗ್ರಹಣದ ಪ್ರಳಯ ಸಂದೇಶದ ಮೊದಲ ಮುನ್ಸೂಚನೆ ಅನ್ನಬೇಕಾ? ಸ್ಪೇನ್ನ ಈ ಅಗ್ನಿತಾಂಡವ ಜಗತ್ತಿಗೆ ತಂದಿಟ್ಟಿರೋ ಆ ಭಯಾನಕ ಸಂದೇಶವಾದರೂ ಏನು? ಬೆಂಕಿ ಬೆಂಕಿ ಬೆಂಕಿ. ಸ್ಪೇನ್ನ ಮೂಲೆ ಮೂಲೆಯಲ್ಲೂ ಈಗ ಇದೊಂದೇ ಕೂಗು, ಇದೊಂದೇ ಭೀತಿ. ಅಲ್ಲಿನ ಕಾಡುಗಳಲ್ಲಿ ಹಬ್ಬುತ್ತಿರುವ ವಿಚಿತ್ರ, ನಿಯಂತ್ರಣಕ್ಕೆ ಸಿಗದ ಈ ಕಾಡ್ಗಿಚ್ಚನ್ನ ನೋಡಿ ಜಗತ್ತಿನ ವಿಜ್ಞಾನಿಗಳೇ ದಂಗಾಗಿ ಹೋಗಿದ್ದಾರೆ. ಗಾಳಿಯಲ್ಲಿ ಹಾರುತ್ತಿರುವ ಬೆಂಕಿಯ ಕಿಡಿಗಳು ಒಂದೊಂದೇ ನಗರವನ್ನ ನುಂಗಿ ದಾಂಗುಡಿ ಇಡುತ್ತಿದ್ದರೆ ಜನ ಉಟ್ಟ ಬಟ್ಟೆಯಲ್ಲೇ ತಮ್ಮ ಮನೆ ತೊರೆದು ಪ್ರಾಣಭಯದಿಂದ ಬೀದಿ ಪಾಲಾಗ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆಕಾಶದಿಂದ ಸೂರ್ಯನೇ ಮಾಯವಾಗಿ ಇಡೀ ದೇಶ ಕತ್ತಲೆಯಲ್ಲಿ ಮುಳುಗಲಿದೆ ಎನ್ನುವಷ್ಟರಲ್ಲೇ ಭೂಮಿಯ ಮೇಲಿಂದ ಈ ರೀತಿಯ ರುದ್ರದಹನ ಆರಂಭವಾಗಿರೋದು ಸ್ಪೇನ್ ಜನರನ್ನ ಅಕ್ಷರಶಃ ಮರಣ ಭಯಕ್ಕೆ ತಳ್ಳಿದೆ. ಬೆಂಕಿ ಮತ್ತು ಕತ್ತಲೆಯ ಈ ಭೀಕರ ಮಿಲನ ಬರೀ ಪ್ರಕೃತಿಯ ವಿಕೋಪವಲ್ಲ, ಇದು ಮುಂಬರಲಿರುವ ಮಹಾವಿನಾಶಕ್ಕೆ ಮುನ್ನುಡಿಯಂತಲೇ ಅಲ್ಲಿನ ಜನ ಭಯಭೀತಗೊಂಡಿದ್ದಾರೆ. ಮುಖ್ಯವಾದ ಸಂಗತಿ ಗೊತ್ತಾ? 1905ರ ನಂತರ, ಅಂದರೆ ಬರೋಬ್ಬರಿ 121 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸ್ಪೇನ್ ನೆಲದಲ್ಲಿ ಇಂತಹದ್ದೊಂದು ಅಪರೂಪದ ಅಪಶಕುನದ ಮುನ್ಸೂಚನೆ ನೀಡುವ ಸಂಪೂರ್ಣ ಸೂರ್ಯಗ್ರಹಣ ಗೋಚರವಾಗುತ್ತಿದೆ ಎಂಬ ಆತಂಕದ ಮಾತುಗಳು ಕೇಳಿ ಬರ್ತಿವೆ. ವಿಜ್ಞಾನಿಗಳು ಇದನ್ನೊಂದು ಖಗೋಳ ವಿಸ್ಮಯ ಅಂತ ಕರೀತಾ ಇದ್ದಾರೆ. ಅಲ್ಲಿನ ಜನ ಮಾತ್ರ ಇದನ್ನ ಶತಮಾನದ ಶಾಪ ಅಂತ ಜಪಿಸುತ್ತಿದ್ದಾರೆ. ಕಾಡ್ಗಿಚ್ಚಿನ ರೂಪದಲ್ಲಿ ಭೂಮಿ ಉರಿಯುತ್ತಿದೆ. ಗ್ರಹಣದ ರೂಪದಲ್ಲಿ ಆಕಾಶ ಕಪ್ಪಾಗಲಿದೆ. ಹಾಗಾದ್ರೆ ಈ ಅಗ್ನಿ ನರ್ತನಕ್ಕೂ ಮತ್ತು ಆಗಸ್ಟ್ 12ರ ಸೂರ್ಯಗ್ರಹಣಕ್ಕೂ ಇರುವ ಆ ರಹಸ್ಯ ನಂಟೇನು? ಸ್ಪೇನ್ನಿಂದ ಶುರುವಾಗಿರುವ ಈ ಅಪಶಕುನದ ನೆರಳು ಮುಂದೆ ಇಡೀ ಜಗತ್ತನ್ನೇ ನುಂಗಿ ಹಾಕುವ ಮಹಾಪ್ರಳಯಕ್ಕೆ ಮುನ್ನುಡಿಯ? ಸಮುದ್ರ, ತೈಲ, ಯುದ್ಧ, ಸಾವು. ಮಧ್ಯಪ್ರಾಚ್ಯದ ಮೇಲೆ ಗ್ರಹಣ ಕಾರ್ಮೋಡ. ವೀಕ್ಷಕರೇ, ಒಂದೆಡೆ ಯುರೋಪ್ ಖಂಡದ ಸ್ಪೇನ್ ದೇಶ ಬೆಂಕಿಯ ಕೆನ್ನಾಲಗೆಯಲ್ಲಿ ಉರಿದು ಭಸ್ಮವಾಗ್ತಿದ್ರೆ, ಇನ್ನೊಂದೆಡೆ ಇಡೀ ಮಧ್ಯಪ್ರಾಚ್ಯ ಅಕ್ಷರಶಃ ರಕ್ತಸಿಕ್ತ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿದೆ. ದಿನದಿಂದ ದಿನಕ್ಕೆ ಕ್ಷಿಪಣಿಗಳು, ಬಾಂಬ್ಗಳ ಬಳೆಗೆ ನೂರಾರು ಜೀವಗಳು ಬಲಿಯಾಗ್ತಿವೆ. ಜಗತ್ತು 3ನೇ ಮಹಾಯುದ್ಧದ ಅಂಚಿನಲ್ಲಿ ಬಂದು ನಿಂತಿರುವಾಗಲೇ ಸೌರವ್ಯೂಹದಲ್ಲಿ ಈ ಜೋಡಿ ಗ್ರಹಣದ ಕರಾಳ ಛಾಯೆ ಮೂಡುತ್ತಿದೆ. ದಗದಗಿಸಿ ಉರಿಯುತ್ತಿರುವ ಈ ರಕ್ತಸಿಕ್ತ ಯುದ್ಧದ ಬೆಂಕಿಗೆ ಆಗಸ್ಟ್ 12 ಮತ್ತು 28ರ ಗ್ರಹಣಗಳು ತುಪ್ಪ ಸುರಿಯಲಿವೆಯಾ?
ಇತಿಹಾಸದಲ್ಲೂ ಗ್ರಹಣಗಳು ಸಂಭವಿಸಿದಾಗಲೆಲ್ಲ ಜಾಗತಿಕ ಯುದ್ಧಗಳು ಭೀಕರ ಸ್ವರೂಪ ಪಡೆದುಕೊಂಡ ಉದಾಹರಣೆಗಳಿವೆ ಎಂದು ಜ್ಯೋತಿಷಿಗಳು ನಂಟು ಬೆಸೆಯುತ್ತಿದ್ದಾರೆ. ಹಾಗಾದರೆ ದಿಕ್ಕು ತಪ್ಪಿ ಸಾಗುತ್ತಿರುವ ಈ ಜಾಗತಿಕ ಯುದ್ಧದ ಕಾಳಗ ಜೋಡಿ ಗ್ರಹಣದ ಪ್ರಭಾವದಿಂದ ಇಡೀ ಜಗತ್ತನ್ನೇ ಬಲಿ ಪಡೆಯುವಷ್ಟು ಭಯಾನಕ ರೂಪಕ್ಕೆ ತಿರುಗಲಿದೆಯಾ? ಆಕಾಶದ ಗ್ರಹಗಳ ಆಟ ಭೂಮಿಯ ಮೇಲಿನ ನಾಯಕರ ಬುದ್ಧಿಯನ್ನೇ ಕೆಡಿಸಿಬಿಡುತ್ತಾ ಎಂಬ ಢವಢವ ಶುರುವಾಗಿದೆ. ಇತ್ತ ಭಾರತದಲ್ಲಿ ನಮ್ಮ ಮುಂಗಾರು ಮಳೆ ಎಂದೂ ಕಾಣದಂತಹ ವಿಚಿತ್ರ ಮತ್ತು ರೌದ್ರ ರೂಪ ತಾಳಿದೆ. ಒಂದೇ ರಾಜ್ಯದ ಒಂದು ಭಾಗದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿ ಎಲ್ಲವೂ ಕೊಚ್ಚಿ ಹೋಗುತ್ತಿದ್ದರೆ, ಪಕ್ಕದ ಜಿಲ್ಲೆಯಲ್ಲೇ ಹನಿ ಮಳೆಯೂ ಇಲ್ಲದೆ ಭೀಕರ ಬರಗಾಲ ತಾಂಡವವಾಡುತ್ತಿದೆ. ಮೋಡಗಳು ಕಪ್ಪಾಗಿ ಆಕಾಶದಲ್ಲಿ ದರ್ಶನ ಕೊಡ್ತವೆ, ಆದರೆ ಮಳೆಯಾಗದೆ ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಡ್ತಿವೆ. ರೈತಾಪಿ ವರ್ಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಈ ವರ್ಷದ ಮುಂಗಾರಿನ ಅಸಹಜ ನಡವಳಿಕೆ, ಈ ಕಾಲೋಚಿತವಲ್ಲದ ಮಳೆ ಬರದ ವಿಚಿತ್ರ ಆಟ ಜಗತ್ತಿಗೆ ತಂದೊಡ್ಡುತ್ತಿರುವ ಗಂಡಾಂತರ ಸಣ್ಣದೇನಲ್ಲ. ಪ್ರಕೃತಿ ತನ್ನ ನಿಯಮಗಳನ್ನೇ ಮರೆತು ಈ ರೀತಿ ಹುಚ್ಚೆದ್ದು ಕುಣಿಯುತ್ತಿರುವುದಕ್ಕೂ, ಆಕಾಶದಲ್ಲಿ ಆವರಿಸುತ್ತಿರುವ ಕತ್ತಲೆಯ ಗ್ರಹಣಕ್ಕೂ ಏನಾದರೂ ನಂಟಿದೆಯಾ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರ ನಿದ್ದೆಗೆಡಿಸಿದೆ. ಖಗೋಳ ಮಂಡಲದಲ್ಲಿ ಆಗುತ್ತಿರುವ ಈ ಬೃಹತ್ ಬದಲಾವಣೆಗಳು ಭೂಮಿಯ ವಾತಾವರಣ, ಜಲಮಂಡಲ ಹಾಗೂ ಮಾನವನ ಮನಸ್ಸಿನ ಮೇಲೆ ಎಂತಹ ಪ್ರಭಾವ ಬೀರಲಿದೆ? ಒಂದು ಕಡೆ ಉರಿಯುವ ಕಾಡ್ಗಿಚ್ಚು, ಇನ್ನೊಂದು ಕಡೆ ಯುದ್ಧದ ಜ್ವಾಲೆ, ಮಗದೊಂದು ಕಡೆ ದಿಕ್ಕು ತಪ್ಪಿದ ಮುಂಗಾರು. ಇದೆಲ್ಲವೂ ಕೇವಲ ಕಾಕತಾಳೀಯ ಘಟನೆಗಳ, ಅಥವಾ ಈ ಜೋಡಿ ಗ್ರಹಣದ ಕರಾಳ ಶಕ್ತಿ ಭೂಮಿಯನ್ನೇ ನಡುಗಿಸುತ್ತಿದೆಯಾ? ಈ ನಿಗೂಢತೆ ಹಿಂದಿರುವ ಆ ಭಯಾನಕ ರಹಸ್ಯವಾದರೂ ಏನು? ವಿಜ್ಞಾನದ ತರ್ಕ ಮತ್ತು ಜ್ಯೋತಿಷ್ಯದ ಭವಿಷ್ಯವಾಣಿಯ ಜಟಾಪಟಿಯಲ್ಲಿ ಅಡಗಿರುವ ಆ ಕರಾಳ ಸತ್ಯವೇನು? ಬನ್ನಿ ನೋಡೋಣ. ಏನಿದು ಜೋಡಿ ಗ್ರಹಣ? ಸೂರ್ಯಚಂದ್ರರ ಕತ್ತಲೆಯ ಆಟದ ರಹಸ್ಯವೇನು? ವೀಕ್ಷಕರೇ, ಆಗಸ್ಟ್ ತಿಂಗಳಲ್ಲಿ ಸಂಭವಿಸಲಿರುವ ಈ ಖಗೋಳ ವಿದ್ಯಮಾನ ಸಾಮಾನ್ಯವಾದದ್ದಲ್ಲ. ಬ್ರಹ್ಮಾಂಡದ ಗರ್ಭದಲ್ಲಿ ಬೆಂಕಿ ಮತ್ತು ಕತ್ತಲೆಯ ಅತಿ ದೊಡ್ಡ ಜುಗಲ್ಬಂದಿ ನಡೀತಾ ಇದೆ. ಹೌದು, ಕೇವಲ 16 ದಿನಗಳ ಅಂತರದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಒಂದಾದ ಮೇಲೊಂದರಂತೆ ಕತ್ತಲೆಯ ಸುಳಿಗೆ ಸಿಲುಕುತ್ತಿದ್ದಾರೆ. ಇದನ್ನ ಖಗೋಳ ವಿಜ್ಞಾನದಲ್ಲಿ ಜೋಡಿ ಗ್ರಹಣ ಅಥವಾ ಟ್ವಿನ್ ಎಕ್ಲಿಪ್ಸ್ ಎಂದು ಕರೆಯಲಾಗುತ್ತೆ. ಆದರೆ ಪ್ರಕೃತಿಯ ನಿಯಮಗಳನ್ನ ಮೀರಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ರೀತಿ ಸೂರ್ಯ ಮತ್ತು ಚಂದ್ರರಿಬ್ಬರೂ ಗ್ರಹಣದ ಕರಾಳ ಛಾಯೆಗೆ ಒಳಗಾದಾಗ ಭೂಮಿಯ ಕಾಸ್ಮಿಕ್ ಎನರ್ಜಿಯಲ್ಲಿ, ಗುರುತ್ವಾಕರ್ಷಣ ಬಲದಲ್ಲಿ ಮಹಾತಲ್ಲಣಗಳೇ ಸೃಷ್ಟಿಯಾಗುತ್ತವೆ ಎಂದು ನಂಬಲಾಗಿದೆ. ಮೊದಲನೆಯದಾಗಿ, ಸಂಪೂರ್ಣ ಸೂರ್ಯಗ್ರಹಣ ಎಂದರೆ ಹಗಲನ್ನೇ ಕೆಲಕಾಲ ಇರುಳಾಗಿಸುವ ಖಗೋಳದ ಮಾಯಾಜಾಲ. ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದು ನಿಂತಾಗ ಸೂರ್ಯನ ಬೆಳಕನ್ನ ಚಂದ್ರ ತನ್ನ ಕಪ್ಪು ನೆರಳಿನಿಂದ ಸಂಪೂರ್ಣವಾಗಿ ಮರೆಮಾಚುತ್ತಾನೆ. ಪರಿಣಾಮ, ಹಗಲು ಹೊತ್ತಲ್ಲೇ ಇಡೀ ಭೂಮಿಯ ಒಂದು ಭಾಗ ಕೆಲಕಾಲ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತದೆ. ಇನ್ನು ಚಂದ್ರಗ್ರಹಣ ಎಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ನಾವಿರುವ ಈ ಭೂಮಿ ಬಂದು ನಿಲ್ಲುತ್ತದೆ. ಆಗ ಭೂಮಿಯ ಬೃಹತ್ ನೆರಳು ಬೆಳದಿಂಗಳ ಚಂದ್ರನ ಮೇಲೆ ಬಿದ್ದು ಚಂದ್ರ ತನ್ನ ಕಾಂತಿಯನ್ನ ಕಳೆದುಕೊಂಡು ಕೆಂಪು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತಾನೆ. ಒಂದೇ ಗ್ರಹಣ ಬಂದಾಗಲೇ ಭೂಮಿಯ ವಾತಾವರಣದಲ್ಲಿ ಹಲವು ಏರುಪೇರುಗಳಾಗುತ್ತವೆ. ಅಂತಹುದರಲ್ಲಿ ಈ ಎರಡು ಪ್ರಕೃತಿಯ ದಿವ್ಯ ಶಕ್ತಿಗಳು ಕೇವಲ 16 ದಿನಗಳ ಅಂತರದಲ್ಲಿ ಮುಳುಗಿ ಹೋದರೆ ಆ ಶಕ್ತಿ ಸೃಷ್ಟಿಸುವ ತಲ್ಲಣ ಎಷ್ಟಿರಬೇಡ ಎಂಬುದು ಸಾಮಾನ್ಯರ ಆತಂಕ. ಅಷ್ಟಕ್ಕೂ 16 ದಿನಗಳ ಅಂತರದಲ್ಲಿ ಜರುಗುತ್ತಿರೋ ಈ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಜಗತ್ತಿನ ಯಾವ್ಯಾವ ಭಾಗಗಳಲ್ಲಿ ಕಾಣಿಸುತ್ತವೆ? ಮುಖ್ಯವಾಗಿ ಈ ಜೋಡಿ ಗ್ರಹಣ ಭಾರತದಲ್ಲಿ ಗೋಚರಿಸುತ್ತವ? ಆಗಸ್ಟ್ 12ರ ಸೂರ್ಯಗ್ರಹಣ ಮತ್ತು ಆಗಸ್ಟ್ 28ರ ಚಂದ್ರಗ್ರಹಣ ಭೂಮಂಡಲದ ಯಾವ್ಯಾವ ಭಾಗಗಳನ್ನ ಕತ್ತಲೆಯಲ್ಲಿ ಮುಳುಗಿಸಲಿವೆ? ಜಗತ್ತಿನ ಯಾವ್ಯಾವ ದೇಶಗಳು ಈ ಗ್ರಹಣದ ಕೆಂಗಣ್ಣಿಗೆ ಸಿಲುಕಲಿವೆ? ಮುಖ್ಯವಾಗಿ ನಮ್ಮ ಭಾರತಕ್ಕೆ ಈ ಜೋಡಿ ಗ್ರಹಣದಿಂದ ಕಂಟಕವಿದೆಯಾ? ಗ್ರಹಣದ ಕರಾಳ ಛಾಯೆ ಭಾರತದ ಮೇಲೂ ಬೀಳಲಿದೆಯಾ? ಭಾರತದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಗೋಚರಿಸುತ್ತವ? ಬನ್ನಿ ನೋಡೋಣ. ಎಲ್ಲೆಲ್ಲಿ ಗೋಚರಿಸಲಿದೆ ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣ? ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣ ಅಂದು ಹಗಲಿನ ವೇಳೆಯಲ್ಲೇ ಕೆಲಕಾಲ ಕತ್ತಲೆ ಆವರಿಸಲಿದೆ. ಈ ಗ್ರಹಣದ ಪೂರ್ಣ ಪ್ರಭಾವ ಬೀಳುವುದು ಅಂದ್ರೆ ಗೋಚರಿಸುವುದು ಯುರೋಪ್ ದೇಶಗಳು, ಪ್ರಮುಖವಾಗಿ ಸ್ಪೇನ್, ಐಲ್ಯಾಂಡ್, ಆರ್ಕಿಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ ಹಾಗೂ ರಷ್ಯಾದ ಕೆಲ ಭಾಗಗಳಲ್ಲಿ. ಅದರಲ್ಲೂ ಸ್ಪೇನ್ ದೇಶದಲ್ಲಂತೂ ಮಧ್ಯಾಹ್ನದ ವೇಳೆಗೆ ಸೂರ್ಯ ಸಂಪೂರ್ಣವಾಗಿ ಮಾಯವಾಗಿ ಟೋಟಲ್ ಡಾರ್ಕ್ನೆಸ್ ಅಂದರೆ ಕಡು ಕತ್ತಲೆ ಆವರಿಸಲಿದೆ ಎನ್ನಲಾಗಿದೆ. ಆದರೆ ಭಾರತದ ಯಾವುದೇ ಭಾಗದಲ್ಲಿಯೂ ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸುತ್ತಿಲ್ಲ. ಆದಾಗ್ಯೂ ಭಾರತದಲ್ಲಿ ಗ್ರಹಣ ಪ್ರಭಾವ ಇರುವ ಸಾಧ್ಯತೆಗಳಿವೆ ಎಂಬುದು ಕೆಲ ಜ್ಯೋತಿಷಿಗಳ ಅಭಿಪ್ರಾಯ.
ಎಲ್ಲೆಲ್ಲಿ ಗೋಚರಿಸಲಿದೆ ಆಗಸ್ಟ್ 28ರ ಭಾಗಶಃ ಚಂದ್ರಗ್ರಹಣ. ಸೂರ್ಯಗ್ರಹಣ ಜರುಗಿದ 16ನೇ ದಿನಕ್ಕೆ ಸರಿಯಾಗಿ ಜರುಗುತ್ತಿರೋ ಚಂದ್ರಗ್ರಹಣ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಗೋಚರವಾಗಲಿದೆ. ಆದರೆ ಸೂರ್ಯಗ್ರಹಣದ ರೀತಿಯಲ್ಲೇ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರವಾಗೋದಿಲ್ಲ. ಆದಾಗ್ಯೂ ಖಗೋಳದಲ್ಲಾಗುವ ಈ ಬೃಹತ್ ಶಕ್ತಿಯ ಏರುಪೇರು ಭಾರತದ ವಾತಾವರಣದ ಮೇಲೆಯೂ ಜನರ ಗ್ರಹಗತಿಗಳ ಮೇಲೆಯೂ ಅಗೋಚರ ಪರಿಣಾಮ ಬೀರಲಿದೆ ಎನ್ನಲಾಗ್ತಿದೆ. ರಾಜಕೀಯದಲ್ಲಿ ಬಿರುಗಾಳಿ, ಭೂಕಂಪ, ಜಲ, ಅಗ್ನಿ, ಪ್ರಳಯ, ಜೋಡಿ ಗ್ರಹಣ, ಡವಡವ. ಸೌರಮಂಡಲದಲ್ಲಿ ಈ ರೀತಿ ಜೋಡಿ ಗ್ರಹಣಗಳು ಸಂಭವಿಸಿದಾಗಲೆಲ್ಲ ಜಗತ್ತು ಸುಮ್ಮನೆ ಪಾರಾಗಿಲ್ಲ. ಮಹಾಯುದ್ಧದ ರಕ್ತಪಾತ, ಲಕ್ಷಾಂತರ ಜನರನ್ನ ಬಲಿ ಪಡೆದ ಭೀಕರ ಭೂಕಂಪಗಳು, ಜ್ವಾಲಾಮುಖಿಗಳ ಆಸ್ಫೋಟ ಮತ್ತು ಜಗತ್ತನ್ನೇ ನಡುಗಿಸಿದ ಸುನಾಮಿಗಳು ಅಪ್ಪಳಿಸಿದ ಕರಾಳ ಇತಿಹಾಸ ನಮ್ಮ ಕಣ್ಣ ಮುಂದಿದೆ. ಇದು ಕೇವಲ ಕಾಕತಾಳೀಯವೋ ಅಥವಾ ಗ್ರಹಣ ತರುವ ವಿಧಿಯ ಬರಹವೋ ಗೊತ್ತಿಲ್ಲ. ಆದರೆ ಜೋಡಿ ಗ್ರಹಣ ಬಂದಾಗಲೆಲ್ಲ ಈ ಭೂಮಂಡಲ ರೌದ್ರನರ್ತನ ಮಾಡಿರೋದು ಮಾತ್ರ ನಿರಾಕರಿಸಲಾಗದ ಕಹಿ ಸತ್ಯ. ಕೇವಲ ಪ್ರಾಕೃತಿಕ ವಿಕೋಪಗಳಷ್ಟೇ ಅಲ್ಲ, ರಾಜಕೀಯ ತಲ್ಲಣಗಳಿಗೂ ಈ ಜೋಡಿ ಗ್ರಹಣವೇ ಮುಖ್ಯ ಕಾರಣವಾಗಿದೆ ಎಂಬುದು ಜ್ಯೋತಿಷಿಗಳ ಮಾತು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಇಂತಹ ಜೋಡಿ ಗ್ರಹಣಗಳು ಬಂದಂತಹ ಸಂದರ್ಭಗಳಲ್ಲೇ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಧೂಳೀಪಟವಾಗಿವೆ. ಪ್ರಭಾವಿ ಆಡಳಿತಗಾರರು ಅನಿರೀಕ್ಷಿತವಾಗಿ ಪತನಗೊಂಡಿದ್ದಾರೆ ಮತ್ತು ಜಗತ್ತಿನ ಕಡುವೈರಿ ದೇಶಗಳ ನಡುವೆ ಭೀಕರ ಮಹಾಯುದ್ಧಗಳು ಭುಗಿಲೆದ್ದಿವೆ. ಇಷ್ಟೇ ಅಲ್ಲ, ಖಗೋಳದ ಈ ಗುರುತ್ವಾಕರ್ಷಣೆಯ ಏರುಪೇರಿನಿಂದಾಗಿ ಮನುಷ್ಯನ ಮನಸ್ಸಿನ ಮೇಲೆಯೂ ವಿಚಿತ್ರ ಪರಿಣಾಮಗಳು ಬಿದ್ದು ಸಮಾಜದಲ್ಲಿ ಹಿಂಸಾಚಾರ, ಜಗಳ ಹಾಗೂ ವಿಚಿತ್ರ ಮಾನಸಿಕ ವರ್ತನೆಗಳು ಹೆಚ್ಚಾಗಿದ್ದವು ಎಂದು ಪ್ರಾಚೀನ ದಾಖಲೆಗಳು ಸಾರುತ್ತವೆ. ಯಾವ ಅಪಾಯವಿಲ್ಲ, ಆತಂಕ ಪಡಬೇಕಿಲ್ಲ. ಜಗತ್ತಿಗೆ ವಿಜ್ಞಾನಿಗಳಿಂದ ಅಭಯ. ಒಂದೆಡೆ ಜ್ಯೋತಿಷ್ಯ ಶಾಸ್ತ್ರ ಅನಾಹುತಗಳು, ಏರುಪೇರುಗಳ ಭವಿಷ್ಯ ನುಡಿಯುತ್ತಿದ್ದರೆ, ಇನ್ನೊಂದೆಡೆ ಖಗೋಳ ವಿಜ್ಞಾನಿಗಳು ಇದಕ್ಕೆ ಖಡಕ್ ಉತ್ತರವನ್ನೇ ನೀಡುತ್ತಿದ್ದಾರೆ. ನಿಲ್ಲಿಸಿ ನಿಮ್ಮ ಈ ಆತಂಕದ ನಾಟಕವನ್ನು ಅಂತ ವಿಜ್ಞಾನಿಗಳು ಕಡ್ಡಿ ತುಂಡು ಮಾಡಿದಂತೆ ಮಾತಾಡ್ತಿದ್ದಾರೆ. ವಿಜ್ಞಾನಿಗಳ ಪ್ರಕಾರ ಗ್ರಹಣ ಎನ್ನುವುದು ಬ್ರಹ್ಮಾಂಡದಲ್ಲಿ ಸಂಭವಿಸುವ ಅತ್ಯಂತ ಸಹಜ, ರಮಣೀಯ ಮತ್ತು ಸುಂದರವಾದ ಖಗೋಳ ವಿದ್ಯಮಾನ ಅಷ್ಟೇ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನೆರಳು ಬೀಳುವ ಮಾಮೂಲಿ ವಿದ್ಯಮಾನ. ಹೌದು, ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ದಿನಗಳಲ್ಲಿ ಸೂರ್ಯ ಮತ್ತು ಚಂದ್ರರಿಬ್ಬರು ಒಂದೇ ಸಾಲಿನಲ್ಲಿ ಬಂದಾಗ ಭೂಮಿಯ ಮೇಲಿನ ಗುರುತ್ವಾಕರ್ಷಣಾ ಬಲ ಹೆಚ್ಚಾಗಿ ಸಮುದ್ರಗಳಲ್ಲಿ ದೊಡ್ಡ ಅಲೆಗಳು ಏಳುವುದು ಸಂಪೂರ್ಣ ವೈಜ್ಞಾನಿಕ ಸತ್ಯ. ಆದರೆ ಈ ಗುರುತ್ವಾಕರ್ಷಣೆಯ ಏರಿಳಿತದಿಂದ ಭೂಮಿಯ ಆಳದಲ್ಲಿ ಭೂಕಂಪವಾಗಲಿ, ಕಾಡಿನಲ್ಲಿ ಬೆಂಕಿ ಹತ್ತಿಕೊಳ್ಳುವುದಾಗಲಿ ಅಥವಾ ದೇಶಗಳ ನಡುವೆ ಯುದ್ಧ ಶುರುವಾಗುವುದಾಗಲಿ ಸಾಧ್ಯವೇ ಇಲ್ಲ ಎನ್ನುವುದು ವಿಜ್ಞಾನ ಪ್ರಪಂಚದ ಸ್ಪಷ್ಟವಾದ ವಾದ. ಹಾಗಾದರೆ ಜಗತ್ತಿನಲ್ಲಿ ನಡೆಯುತ್ತಿರುವ ಈ ಸಾಲು ಸಾಲು ಅನಾಹುತಗಳೇನು? ವಿಜ್ಞಾನದ ಪ್ರಕಾರ ಇದೆಲ್ಲವೂ ಕೇವಲ ಕಾಕತಾಳೀಯ. ಜಗತ್ತಿನಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯುದ್ಧ ಅಥವಾ ಪ್ರಕೃತಿ ವಿಕೋಪಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಗ್ರಹಣ ಬಂದಾಗ ಜನರು ಪ್ರತಿಯೊಂದನ್ನ ಅದಕ್ಕೆ ಲಿಂಕ್ ಮಾಡಿ ನೋಡಿ ಆತಂಕ ಪಟ್ಟುಕೊಳ್ಳುತ್ತಾರೆ ಎನ್ನುತ್ತಾರೆ ಮನೋವಿಜ್ಞಾನಿಗಳು. ಆಕಾಶದಲ್ಲಿ ನಡೆಯುವ ಈ ವಿಸ್ಮಯವನ್ನ ನೋಡಿ ಆನಂದಿಸಬೇಕೇ ಹೊರತು ಭಯಪಡುವ ಅಗತ್ಯವಿಲ್ಲ ಎನ್ನುವುದು ವಿಜ್ಞಾನದ ಸಂದೇಶ. ಹಾಗಾದ್ರೆ ಭಾರತದಲ್ಲಿ ಈ ಜೋಡಿ ಗ್ರಹಣ ದರ್ಶನ ಕೊಡುತ್ತಿಲ್ಲಬೇಕೆ? ಭಾರತದಲ್ಲಿ ಆಗಸ್ಟ್ 12ರ ಸೂರ್ಯಗ್ರಹಣ ಮತ್ತು ಆಗಸ್ಟ್ 28ರ ಚಂದ್ರಗ್ರಹಣ ಗೋಚರಿಸುತ್ತಿಲ್ಲ ಏಕೆ? ಮತ್ತೊಂದು ಕಡೆ ಕೆಲವು ದೇಶಗಳು ನೂರಾರು ವರ್ಷಗಳ ಕಾಲ ಸಂಪೂರ್ಣ ಸೂರ್ಯಗ್ರಹಣವನ್ನೇ ಕಾಣದಿರಲು ಕಾರಣವೇನು? ಬನ್ನಿ ನೋಡೋಣ. ಭಾರತದಲ್ಲಿ ಗೋಚರಿಸುತ್ತಿಲ್ಲಬೇಕೆ ಈ ಜೋಡಿ ಗ್ರಹಣ? ಆಗಸ್ಟ್ 12ರ ಸೂರ್ಯಗ್ರಹಣ, ಆಗಸ್ಟ್ 28ರ ಚಂದ್ರಗ್ರಹಣ. ಭಾರತದಲ್ಲಿ ಮಾತ್ರ ಈ ಎರಡು ಗ್ರಹಣಗಳು ಗೋಚರಿಸುತ್ತಿಲ್ಲ. ಹೌದು, ಜಗತ್ತಿನಾದ್ಯಂತ ಇಷ್ಟೆಲ್ಲ ತಲ್ಲಣ ಸೃಷ್ಟಿಸುತ್ತಿರೋ ಈ ಜೋಡಿ ಗ್ರಹಣ ನಮ್ಮ ಭಾರತಕ್ಕೆ ಏಕೆ ಕಾಣಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಕಾಡ್ತಿರಬಹುದು. ವೈಜ್ಞಾನಿಕವಾಗಿ ಹೇಳುವುದಾದರೆ ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುವ ಸಮಯದಲ್ಲಿ ಭಾರತದಲ್ಲಿ ಕತ್ತಲಾಗಿ ರಾತ್ರಿಯ ಸಮಯವಾಗಿರುತ್ತದೆ. ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಮರೆಮಾಚುವ ಆ ಕರಾಳ ನೆರಳಿನ ರೇಖೆ ಪ್ರಮುಖವಾಗಿ ಆರ್ಕಿಟಿಕ್ ಐಲ್ಯಾಂಡ್, ಅಟ್ಲಾಂಟಿಕ್ ಸಾಗರ ಮತ್ತು ಸ್ಪೇನ್ ದೇಶದ ಮೇಲಷ್ಟೇ ಹಾದು ಹೋಗುತ್ತದೆ. ಚಂದ್ರನ ಆ ದಟ್ಟವಾದ ನೆರಳು ಭಾರತದ ಭೌಗೋಳಿಕ ವ್ಯಾಪ್ತಿಗೆ ಬೀಳಲೇ ಇಲ್ಲ. ಇನ್ನು ಆಗಸ್ಟ್ 28ರ ಚಂದ್ರಗ್ರಹಣದ ವೇಳೆಯಲ್ಲೋ ಚಂದ್ರನು ನಮ್ಮ ದಿಗಂತದ ಕೆಳಗಿರುವುದರಿಂದ ಭಾರತೀಯರಿಗೆ ಈ ಗ್ರಹಣದ ದೃಶ್ಯ ಕಾವ್ಯ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಸಿಗುತ್ತಿಲ್ಲ. ಇನ್ನು ಮತ್ತೊಂದು ಶಾಕಿಂಗ್ ವೈಜ್ಞಾನಿಕ ಸತ್ಯವೇನೆಂದ್ರೆ, ಜಗತ್ತಿನ ಕೆಲವು ದೇಶಗಳು ಬರೋಬ್ಬರಿ 106 ವರ್ಷಗಳ ಕಾಲ ತಮ್ಮ ನೆಲದಲ್ಲಿ ಒಂದೇ ಒಂದು ಸಂಪೂರ್ಣ ಸೂರ್ಯಗ್ರಹಣವನ್ನು ಕಾಣಲು ಸಾಧ್ಯವಾಗುವುದೇ ಇಲ್ಲ. ಉದಾಹರಣೆಗೆ ಸ್ಪೇನ್ನಲ್ಲೇ 121 ವರ್ಷಗಳ ನಂತರ ಈ ಪೂರ್ಣ ಸೂರ್ಯಗ್ರಹಣ ಕಾಣಸಿಗುತ್ತಿರೋದು. ಇದಕ್ಕೆ ಕಾರಣ ಭೂಮಿ ಮತ್ತು ಚಂದ್ರನ ಆ ವಿಚಿತ್ರ ಕಕ್ಷೆಯ ಆಟ.
ಭೂಮಿಯು ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ವಾಲಿ ತಿರುಗುತ್ತಿದ್ದರೆ ಚಂದ್ರನ ಕಕ್ಷೆಯು ಭೂಮಿಯ ಕಕ್ಷೆಗೆ ಸರಿಯಾಗಿ 5 ಡಿಗ್ರಿ ಓರೆಯಾಗಿದೆ. ಹೀಗಾಗಿ ಪ್ರತಿಯೊಂದು ಅಮಾವಾಸ್ಯೆಯಂದು ಗ್ರಹಣ ಸಂಭವಿಸೋದಿಲ್ಲ. ಚಂದ್ರನ ಆ ಕಿರಿದಾದ ಅಂಬ್ರ ಎನ್ನುವ ಕಪ್ಪು ನೆರಳು ಭೂಮಿಯ ಅತ್ಯಂತ ಕಿರಿದಾದ ಭಾಗದ ಮೇಲಷ್ಟೇ ಬೀಳುತ್ತದೆ. ಸರಾಸರಿಯಾಗಿ ಭೂಮಿಯ ಯಾವುದೇ ಒಂದು ನಿರ್ದಿಷ್ಟ ನಗರ ಅಥವಾ ದೇಶದಲ್ಲಿ ಮತ್ತೆ ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸಬೇಕೆಂದರೆ ಬರೋಬ್ಬರಿ 375ರಿಂದ 400 ವರ್ಷಗಳೇ ಕಾಯಬೇಕಾಗುತ್ತದೆ. ಆಕಾಶದ ಈ ಗಣಿತದ ಲೆಕ್ಕಾಚಾರವೇ ಕೆಲವು ದೇಶಗಳಿಗೆ ಶತಮಾನಗಳ ಕಾಲ ಸಂಪೂರ್ಣ ಗ್ರಹಣ ದರ್ಶನ ಮಾಡುವ ಭಾಗ್ಯದಿಂದ ವಂಚಿಸಿಬಿಡುತ್ತೆ. ಸೂರ್ಯಗ್ರಹಣದ ವೇಳೆ ಮಹಾರಹಸ್ಯ ಭೇದಿಸಲು ಮುಂದಾಗ್ತಿದೆ ನಾಸಾ. ಜಗತ್ತಿನ ಅತ್ಯಂತ ಪ್ರಭಾವಿ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈಗ ಆಗಸ್ಟ್ 12ರ ಸೂರ್ಯಗ್ರಹಣಕ್ಕಾಗಿ ಮಾನವ ಇತಿಹಾಸದಲ್ಲೇ ಅತ್ಯಂತ ಬೃಹತ್ ಸೈಂಟಿಫಿಕ್ ಮಿಷನ್ಗೆ ಮುಂದಾಗಿದೆ. ಭೂಮಿಯಿಂದ ಬರೋಬ್ಬರಿ 50,000 ಅಡಿ ಎತ್ತರದಲ್ಲಿ ಮೋಡಗಳಿಗೂ ಮೇಲಕ್ಕೆ ನಾಸಾದ WB-57 ವಿಮಾನ ಗಂಟೆಗೆ 460 ಮೈಲಿ ವೇಗದಲ್ಲಿ ಚಂದ್ರನ ನೆರಳಿನ ಜೊತೆಯಲ್ಲೇ ಧಾವಿಸಲಿದೆ. ಈ ಮೂಲಕ ಗ್ರಹಣದ ಅವಧಿಯನ್ನ ವಿಸ್ತರಿಸಿ ವಿಜ್ಞಾನಿಗಳಿಗೆ ಸೂರ್ಯನ ಅಧ್ಯಯನಕ್ಕೆ ಬರೋಬ್ಬರಿ 3 ನಿಮಿಷಗಳ ಅಮೂಲ್ಯ ಸಮಯ ಸಿಗಲಿದೆ. ಈ ವಿಮಾನದ ಒಳಗಿರುವ ಸ್ಯಾಮಿ ಎಂಬ ಅತ್ಯಾಧುನಿಕ ಉಪಕರಣದ ಮೂಲಕ ಸೆಕೆಂಡಿಗೆ ಬರೋಬ್ಬರಿ 20 ಹೈ ರೆಸಲ್ಯೂಷನ್ ಫೋಟೋಗಳನ್ನ ಸೆರೆ ಹಿಡಿಯಲಾಗುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.